ನಮಸ್ಕಾರ ಪ್ರಿಯ ರೈತ ಬಂದವರೇ, ಪ್ರಿಯ ಅನ್ನದಾತರೇ. ಈ ದಿನ ನಾನು ಕಾಲಿಫ್ಲವರ್ ಪ್ಲಾಟಿಗೆ ಕರ್ಕೊಂಬಂದಿದ್ದೀನಿ. ಬೇಸಿಗೆ ಕಾಲದ ವೆರೈಟಿ ನೋಡ್ರಿ, ಬೇಸಿಗೆ ಕಾಲದ ವೆರೈಟಿ 113 ಅಂತೇಳಿ ಕಾಲಿಫ್ಲವರ್ ಬೆಳೆದಿದ್ದಾರೆ. ಇವರು ಮಿಸ್ಟರ್ ರಾಮಚಂದ್ರ ಅವ್ವಣ್ಣ ಅರ್ಗಾಪುರಿ ಅಂತೇಳಿ, ಮೂಲತಃ ಬಸಾಪುರ ಗ್ರಾಮದವರು, ಉಕ್ಕೇರಿ ತಾಲೂಕು, ಬೆಳಗಾವಿ ಜಿಲ್ಲೆದವರು. 8,000 ತರು ಹಚ್ಚಿದ್ದಾರೆ ನೋಡಿ, ಹಿಂಗೆ ಬಂದಿದೆ. 8,000 ತರು ಹಚ್ಚಿದ್ದಾರೆ, ಹಿಂಗೆ ಬಂದಿದೆ. ಇವತ್ತು ಕಟಾವು ನಡೆದಿದೆ. ಅದು ತೋರ್ಸಪ್ಪ, ಚೀಲ ಬಿಡು. ಇವತ್ತು ಕಟಾವು ನಡೆದಿದೆ. ಪ್ರಿಯ ರೈತ ಬಂದವರೇ, ಪ್ರಿಯ ಅನ್ನದಾತರೇ, ಅರ್ಗಾಪುರಿ ಅಂತೇಳಿ 113 ಬೇಸಿಗೆ ಕಾಲದ ವೆರೈಟಿ 113 ಬೆಳೆದಿದ್ದಾರೆ. ನಮಸ್ಕಾರ ಅರ್ಗಾಪುರಿ ಅಣ್ಣ. ನಮಸ್ಕಾರ ಸರ್. ನೀವು ಬೇಸಿಗೆ ಕಾಲದ ವೆರೈಟಿ ನೀವು ಬೆಳೆದಿದ್ದೀರಿ. ಇದು ಹೆಂಗಿದೆ ಅಣ್ಣ? ಗಟ್ಟಿ ಹೆಂಗಿದೆ? ಗಟ್ಟಿ ಚಲೋ ಐತ್ರಿ ಸರ್. ಗಟ್ಟಿ ಚೆನ್ನಾಗಿದೆ. ಕಲರ್ ಹೆಂಗೆ ಅನಿಸ್ತು? ಕಲರ್ ಬೆಳಗೈತ್ರಿ. ಹಾಂ. ಮತ್ತು ಇದು ನೀವು ಎಷ್ಟನೇ ಕಟಿಂಗ್ ಅಣ್ಣ ಮಾಡ್ತಿರೋದು? ಇದು 3ನೇ ಕಟಿಂಗ್ ಸರ್. 3ನೇ ಕಟಿಂಗು. ನೀವು ಮಾರ್ಕೆಟ್ನಾಗ 2 ಕಟಿಂಗ್ ಮಾಡ್ಕೊಂಡು ತೊಗೊಂಡು ಹೋಗಿದ್ದೀರಿ. ಹ್ಞೂ ರೀ ಸರ್. ನಿಮ್ಮ ಮಾರ್ಕೆಟ್ನಾಗ ಏನು ಅಭಿಪ್ರಾಯ? ಚಲೋ ಐತ್ರಿ, ಅದೇ ಮಾರಕ್ಕೂ ಚಲೋ ಐತ್ರಿ. ಡೌಟ್ ಕ್ಲಿಯರ್ ಆಯ್ತು. ಓಕೆ. ಸೊ ಎಲ್ಲ ಪ್ರಿಯ ರೈತ ಬಂದವರು, ಪ್ರಿಯ ಅನ್ನದಾತರು, ಬೇಸಿಗೆ ಕಾಲದ ವೆರೈಟಿ ಎಲ್ಲ ನರ್ಸರಿನೂ ಸಿಕ್ಕತ್ತೆ. ನೀವು ಯಾವ ನರ್ಸರಿನ ತೊಗೊಂಬಂದಿದ್ದೀರ? ಕಾಕ್ತಿ ನರ್ಸರಿ. ಕಾಕ್ತಿ ಗಣೇಶ್ ನರ್ಸರಿ. ಕಾಕ್ತಿ ಗಣೇಶ್ ನರ್ಸರಿನ ತೊಗೊಂಬಂದಿರಿ ನೀವು? ಅಂದರೆ ಬಿಲ್ಡಿಂಗ್ ಪಕ್ಕಕ್ಕೆ ಆಯ್ತಾ? ದೊಡ್ಡ ಬಿಲ್ಡಿಂಗ್ ಪಕ್ಕ ನೋಡ್ಬಿಟ್ಟು. ಹಾಂ. ಸೊ ಕಾಕ್ತಿ ನರ್ಸರಿನ ತೊಗೊಂಬಂದಿದ್ದಾರೆ. 113 ಅಂತ ನೋಡ್ರಿ. ಮತ್ತು ಇದಾದಮೇಲೆ ಮಳೆಗಾಲದ ವೆರೈಟಿ ಆದಂಥ 936, ಮಳೆಗಾಲ ಮತ್ತು ಚಳಿಗಾಲದ ವೆರೈಟಿ 936 ಎಲ್ಲರೂ ನೀವು ಬೆಳಿಬೇಕಂತೇಳಿ ಪ್ರಿಯ ರೈತ ಬಂದವರು, ಪ್ರಿಯ ಅನ್ನದಾತರಿಗೆ ನಾನು ವಿನಂತಿ ಮಾಡ್ಕೊತೀನಿ. ಸೊ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ನಿಮಿಷ ಮಾತಾಡ್ರಿ.